ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ದುರಂತವೊಂದು ತಪ್ಪಿದೆ. ಆಟೋ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದ್ದು ಬೆಂಗಳೂರಿನ ಜಯನಗರ 4ನೇ ಹಂತದಲ್ಲಿ ನಡೆದಿರುವ ಘಟನೆ ಇದು. ಆಟೋ ನಿಲ್ಲಿಸಿ ಕಾಫಿ ಕುಡಿಯೋದಕ್ಕೆ ಹೋಗಿದ್ದ ಡ್ರೈವರ್ ಅದೇ ಸಂದರ್ಭದಲ್ಲಿ ತಕ್ಷಣ ಏಕಾಏಕಿ ಆಟೋ ಮೇಲೆ ದೊಡ್ಡದಾದಂತ ಮರ ಬಿದ್ದಿದೆ. ಚಾಲಕ ಮಂಜುನಾಥ್ ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಒಂದು ಆಟೋ 2 ಬೈಕ್ಗಳು ಜಖಮಾಗಿದ್ದು ತಿಲಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಸಿಸಿಟಿವಿಯಲ್ಲಿ ಮರ ಬೀಳುವ ದೃಶ್ಯ ಸೆರೆಯಾಗಿದೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಬೃಹತ್ ಗಾತ್ರದ ಮರ ಏಕಾಏಕಿ ರಸ್ತೆಗೆ ಉರುಳಿ ಬಿದ್ದಿದ್ದು ಆಟೋ ಚಾಲಕ ಜಸ್ಟ್ ಮಿಸ್ ಆಗಿದ್ದಾನೆ. ಆ ಮರದ ಕೆಳಗೇನೆ ಆಟೋ ನಿಲ್ಲಿಸಿ ಪಕ್ಕದಲ್ಲೇ ಇದ್ದಂತ ಕಾಫಿ ಶಾಪ್ಗೆ ಕಾಫಿ ಕುಡಿಯೋದಕ್ಕೆ ಹೋಗಿದ್ದ. ಅದೇ ಸಂದರ್ಭದಲ್ಲಿ ಏಕಾಏಕಿ ಬೃಹತ್ ಗಾತ್ರದ ಮರ ಆ ಆಟೋ ಮೇಲೆ ಬಿದ್ದಿದೆ. ಆಟೋ ಚಾಲಕ ಕಾಫಿ ಕುಡಿಯೋದಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಮರ ಬಿದ್ದಿರೋದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಪಕ್ಕದಲ್ಲೇ ಇದ್ದಂತಹ ಒಂದು ಆಟೋ ಹಾಗೂ 2 ಬೈಕ್ಗಳು ಚಕ್ಕಮಾಗಿದೆ. ಧರೆಗುರುಳಿದ ಮರ ಆಟೋ ಚಾಲಕ ಜಸ್ಟ್ ಮಿಸ್ ಆಗಿದ್ದಾನೆ. ಊಟಕ್ಕೆ ಅಂತ ರಸ್ತೆ ಬದಿಗೆ ಆಟೋ ಪಾರ್ಕ್ ಮಾಡಿದ್ದಂತ ಸಂದರ್ಭದಲ್ಲಿ ಆಟೋ ಇಳಿದು ಹೋಗ್ತಾ ಇದ್ದಂತ ವೇಳೆ ಮರ ಬಿದ್ದಿದೆ. ಚಾಲಕ ಮಂಜುನಾಥ್ಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮಂಜುನಾಥ್ನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ ಸ್ಥಳೀಯರು. ಜಯನಗರ 4ನೇ ಬ್ಲಾಕ್ನಲ್ಲಿ ಬೃಹತ್ ಗಾತ್ರದ ಮರವೊಂದು ಬಿದ್ದಿರುವಂಥದ್ದು. ಸದ್ಯ ನೀವು ನೋಡ್ಬೋದು, ನಾನಿವಾಗ ಅದೇ ಸ್ಥಳದಲ್ಲಿದ್ದೀನಿ. ಯಾವ ರೀತಿಯಾದಂಥ ಒಂದು ದೊಡ್ಡದಾದಂತಹ ಮರ ಇಲ್ಲಿ ಬಿದ್ದಿದೆ ಅನ್ನೋದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಸುಮಾರು ವರ್ಷಗಳಿಂದ ಜಯನಗರದ 4ನೇ ಬ್ಲಾಕ್ನಲ್ಲಿ ಇರ್ತಕ್ಕಂತಹ ಈ ಮರ ಇಲ್ಲಿ ನೋಡ್ಬೋದು. ಅಂದರೆ ಕಂಪ್ಲೀಟಾಗಿ ಬುಡ ಸಮೇತ ಇಲ್ಲಿ ಕಿತ್ತು ಬಂದಿರತಕ್ಕಂಥದ್ದು. ಎಲ್ಲಿ ನೋಡಿದರೂ ಕೂಡ ಇಲ್ಲಿ ಕ್ರ್ಯಾಕ್ಗಳು ನಮಗೆ ಕಂಡು ಬರ್ತಾ ಇದೆ. ಅಂದರೆ ಮರಕ್ಕೆ ವಯಸ್ಸಾಗಿದೆ ಅನ್ನೋದು ಗೊತ್ತಿದ್ರೂ ಕೂಡ ಇಲ್ಲಿ ತೆರವು ಕಾರ್ಯಾಚರಣೆ ನಡೆದಿರಲಿಲ್ಲ. ಸೊ ಇದು ಮಧ್ಯಾಹ್ನ 1:30 ಸುಮಾರಿಗೆ ನಡೆದಿರ್ತಕ್ಕಂತಹ ಘಟನೆ ಆಗಿದ್ದು. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಮರ ಬಿದ್ದಿರೋ ಪರಿಣಾಮ ಇಲ್ಲಿ ಒಂದು ಆಟೋ ಕೂಡ ಕಂಪ್ಲೀಟ್ ಆಗಿ ಜಖಮ್ ಆಗಿದೆ. ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಅನ್ನೋದು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಏನೊಂದು ಟಾಪನ್ನು ನಾವು ನೋಡ್ತೀವಿ, ಎಲ್ಲವೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಛಿದ್ರವಾಗಿರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂತಹ ಒಳಗಡೆ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಬೆಂಡ್ ಆಗಿ ಮುರಿದಿರ್ತಕ್ಕಂಥದ್ದು. ಸೊ ಈ ರೀತಿಯಾದಂತಹ ಘಟನೆ ಇಲ್ಲಿ ನಡೆದಿದೆ. ಜೋರಾದ ಗಾಳಿಗೆ ಇಲ್ಲಿ ಮರ ಬಿದ್ದಿದೆ. ಸೊ ಈ ರೀತಿಯಾದಂತಹ ಮರ ಬಿದ್ದ ನಂತರ ಅಂಗಡಿಗಳ ಮೇಲೂ ಕೂಡ ಇಲ್ಲಿ ಬಿದ್ದಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಇರ್ತಕ್ಕಂತಹ ಬೈಕ್ಗಳ ಮೇಲೂ ಕೂಡ, ಅಂದರೆ ಒಂದು ಆಟೋ 2 ಬೈಕ್ಗಳು ಜಖಮಾಗಿರ್ತಕ್ಕಂಥದ್ದು. ಈ ಮರ ಬಿದ್ದ ಪರಿಣಾಮ ಕಂಪ್ಲೀಟ್ ಆಗಿ ರಸ್ತೆ ಬ್ಲಾಕ್ ಆಗಿತ್ತು. ಸೊ ಆ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು. ನನ್ನ ಎಡಭಾಗದಲ್ಲೂ ಕೂಡ ಅಲ್ಲಿವರೆಗೂ ಕೂಡ ಈ ರೀತಿಯಾದಂಥ ಒಂದು ಮರ, ಅಂದರೆ ದೊಡ್ಡದಾದಂತಹ ಮರ ಇಲ್ಲಿ ಬಿದ್ದಿದೆ. ಸೊ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಈಗ ಸದ್ಯ ಮರವನ್ನು ತೆರವು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.